ಈ ಕರಿ ಬೇರೆ ಬಂದು ಇಲ್ಲೇ ಸೇರ್ಕೊಂಡವಳೆ. ನನ್ನ ತಮ್ಗಳಿಗೆ ಹೇಳ್ಬಿಟ್ಟು ಇಲ್ಲ ಇವಳು ಒಂದು ಗತಿ ಕಾಣಿಸ್ಬೇಕು. ನನ್ನ ತಮ್ಗಳಿಗೆ ಈ ವಿಷಯ ಹೇಳ್ಬೇಕು. ನನ್ನ ತಮ್ಗಳ ಹತ್ರ ಮಾತಾಡ್ತೀನಿ. ವಿಷಯ ಹೇಳ್ತೀನಿ. ನನ್ನ ತಮ್ಗಳ ಹತ್ರ ಹೇಳ್ಬಿಟ್ಟು ಇವಳಿಗೊಂದು ಗತಿ ಕಾಣಿಸ್ಬೇಕು, ಬಿಡಲ್ಲ. ಏನೋ ಅನ್ಕೋಬಿಟ್ಟವಳೆ ಬಂದು ಇಲ್ಲೇ ಸೇರ್ಕೊಂಡವಳು ಆಲೇನೆ. ನನಗಂತೂ ನೋಡ್ತಿದ್ರೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ನಿಜವಾಗ್ಲೂ. ಅಷ್ಟು ನನಗೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಹೇಳ್ಬಾರ್ದು, ಅಷ್ಟು ಸಿಟ್ಟು ಬರುತ್ತೆ. ನಮ್ಮ ಲವಕುಶನ ಹತ್ರ ಹೇಳ್ತೀನಿ, ಏನಾದರೂ ಮಾಡಿ ಅವಳಿಗೊಂದು ಗತಿ ಕಾಣಿಸ್ಬಿಟ್ರಪ್ಪ, ಅವಳನ್ನ ಕಂಡ್ರೆ ಬಿಟ್ರೆ ಆಗಲ್ಲ ನನಗೆ ಅಂತೇಳಿ ಮಾತಾಡ್ತೀನಿ. ಅವಳು ನಿಜವಾಗ್ಲೂ ಅವಳು ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ಏನು ಮಾಡೋಣ? ಮಾತಾಡಿದ್ರೆ ಈಗಳಪ್ಪ ಋತು ಆಗ್ಲೆಲ್ಲ ಜಗಳ ಮಾಡ್ತಾಳೆ. ನಮ್ಮ ಮನೆಗೆ ಬಂದವಳೆ, ನಮ್ಮ ಮನೆಗೆ ಬಂದಿದ್ರು ಏನು ಅಂತೇಳಿ ಆ ಗಿಡ್ಡಮ್ಮ ಮಾತಾಡ್ತಾಳೆ. ಏನು ನಿಮ್ಮ ಮನೆಗೇನು ಬಂದಿಲ್ವಲ್ಲ, ನಮ್ಮ ಮನೆಗೆ ಬಂದಿರೋದು ಅಂತ ಮಾತಾಡ್ತಾರೆ. ಅದಕ್ಕೆ ಮಾತಾಡೋಕ್ಕಾಗ್ದಲೇ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ಯಾಕೆ ಸುಮ್ಮನೆ ಮಾತಾಡೋದು ಬೇಡ ಅಂತ ನಾನು ಸುಮ್ಮನಾಗಿದ್ದೀನಿ. ನನ್ನ ತಮ್ಗಳಿಗೆ ಹೇಳ್ತೀನಿ, ನಮ್ಮ ಲವಕುಶಂಗೆ ಇಬ್ರಿಗೂ. ನನಗಂತೂ ನಮ್ಮ ಪ್ರವಿ ಮಮ್ಮಿ ಹಿಂಗೆ ಮಾಡಿರೋದಕ್ಕೆ ಸಖತ್ತು ಬೇಜಾರಾಯಿತು. ಇವಾಗ ಒಂಥರ ನಮ್ಮ ಋತು ಹಾಕೊಂಡು ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ತೈತೆ ಕಣವಣ. ಏನು ಮಾಡೋದಪ್ಪ, ಅವ್ರಿಗೆ ಬುದ್ಧಿ ಇರಬೇಕು. ನಾವು ಅದನ್ನು ಹೇಳೋಕ್ಕಾಗಲ್ಲ, ಅವ್ರು ಅರ್ಥ ಮಾಡ್ಕೋಬೇಕಪ್ಪ. ನಾವು ಹಿಂಗೆ ಮಾಡಿದ್ರೆ ನಮಗೆ ಮರ್ಯಾದೆ ಇರುತ್ತಾ ಅಂತೇಳಿ ಅವ್ರು ಅರ್ಥ ಮಾಡ್ಕೋಬೇಕು. ಅವ್ರು ಅರ್ಥ ಮಾಡ್ಕೊಂಡಲ್ಲೇ ಸುಮ್ಮನೆ ಇದು ಮಾಡಿದ್ರೆ ಏನು ಮಾಡೋದಪ್ಪ. ನನಗಂತೂ ಅವಳೆಲ್ಲಾಸಿ ಓಡಾಡ್ತಾ ಇದ್ರೆ ನೋಡಿ ಸಹಿಸ್ಕೊಂಬಕ್ಕೆ ಆಗ್ತಾ ಇಲ್ಲ ಕಣೋ. ನಮಗೆ ಎಲ್ಲಾದರೂ ಹೋಗ್ಬಿಡೋಣ ಅನ್ನಿಸ್ತೈತೆ. ಏನು ಮಾಡೋದು? ಅವಳು ಯಾವಾಗ ಹೋಗ್ತಾಳಪ್ಪ ಈ ಎಲ್ಲ ನಾನು ಹಾಳಾಗಿ ಅನ್ಸುತ್ತೆ ನನಗೆ. ಯಾಕಕ್ಕ ಋತುವಕ್ಕ ಏನಾಯ್ತು? ನೋಡಲ್ಲ ಅವಕುಶ, ನನಗೆ ಆ ಕರಿಯಮ್ಮ ಇದ್ದಾಳಲ್ಲ, ಅವಳಿಂದ ತುಂಬ ತೊಂದರೆ ಆಗ್ತಾ ಐತೆ ಕಣೋ. ಅವಳನ್ನ ಏನಾದರೂ ಮಾಡಿ ಇಲ್ಲಿಂದ ಓಡಿಸ್ರು. ಇಲ್ಲಿಗೆ ಬೇರೆ ಬಂದು ಸೇರ್ಕೊಂಡವಳೆ. ನನಗಂತೂ ಅವಳು ಲಾಸಿ ಓಡಾಡ್ತಾ ಇದ್ರೆ ನಿಜವಾಗ್ಲೂ ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ. ನಾನು ಏನು ಅನ್ಕೊಂಡಿದ್ದೆ, ಕರ್ಕೊಂಬರೋಣ ಪ್ರವಿ ಅವ್ರನ್ನ ಅಂತ ಅಂದ್ಕೊಂಡಿದ್ದೆ. ಅವಳು ಬಂದಿರೋ ವಿಷಯ ನನಗೆ ಗೊತ್ತಾಗ್ಬಿಟ್ಟು ನಾನು ಅದಕ್ಕೆ ಕರ್ಕೊಂಬರಲ್ಲ ಅಂತೇಳಿ ಮಾಡಿದೆ, ಇನ್ನೊಂದು ಸ್ವಲ್ಪ ದಿನ ಇರಲಿ ಅಂತ. ಆದರೆ ನನಗೆ ಅವಳು ಇಲ್ಲಿ ಇರಬಾರ್ದು ಕಣೋ. ಅವಳಿಗೆ ಏನಾದರೂ ಒಂದು ಗತಿ ಕಾಣಿಸ್ರು ನೀವಿಬ್ರು. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ರಿ, ಇಲ್ಲ ಅವಳಿಗೆ ಏನಾದರೂ ಒಂದು ಗತಿ ಕಾಣಿಸ್ಬಿಡಿ. ಏನು ಮಾಡ್ತೀರೋ ಗೊತ್ತಿಲ್ಲ, ಅವಳಿಗೆ ಸರಿಯಾಗಿ ಆಗ್ಬಿಡ್ಬೇಕು. ನೀವಿಬ್ರು ಅವಳಿಗೆ ಸರಿಯಾಗಿ ವಾರ್ನಿಂಗ್ ಮಾಡಿ ಹೇಳ್ತೀನಿ. ನೀವಿಬ್ರು ಚೆನ್ನಾಗಿ ಬೈರಿ. ಏನಾದ್ರೂ ನಮ್ಮ ಋತು ಹಾಕೊಂಡು ಸವಾಸಕ್ಕಾಗಲಿ ಪ್ರವಿಯ ಮಾಮನ ಸವಾಸಕ್ಕಾಗಿ ಏನಾದರೂ ಬಂದಿದ್ದೀರಾ ಬಂದಿದೆಯಾ ಅಂತಂದ್ರೆ ನಿನಗೆ ಗ್ರಾಚಾರ ನೆಟ್ಟಗಿರೋದಿಲ್ಲ ಅಂತೇಳಿ ಹೇಳಿ. ನಾವೇನು ಮಾಡೋಕ್ಕಾಗುತ್ತೆ ಅಕ್ಕ? ನಮ್ಮ ಬುದ್ಧಿ ನಮ್ಮ ಕೈಯಾಗಿದ್ರೆ ಯಾರೇನು ಮಾಡ್ತಾರೆ? ನಾವು ಅವ್ರಿಗೆ ಹೇಳೋಕ್ಕಾಗುತ್ತಾ ಹೋಗಿ? ಹೇಳೋಕ್ಕಾಗಲ್ಲ ಅಕ್ಕ, ನಾವು ಅದು ಹೆಂಗೆ ಹೇಳೋಕ್ಕಾಗುತ್ತೆ ಕಣ. ಅವಳಿಗೆ ಏನಾದರೂ ಒಂದು ಮಾಡಬೇಕು ಅಂತ ಅನ್ನಿಸ್ತೈತೆ ನನಗೆ. ನಿಜವಾಗ್ಲೂ ಬರ್ತಾ ಇರೋ ಸಿಟ್ಟಿಗೆ ನನಗೆ ಕೋಪ ಕುದಿತಾ ಐತೆ ಕಣೋಲ್ಲವ. ಏನಾದರೂ ಮಾಡೋ ಹೇಳ್ತೀನಿ. ಅವಳು ಇಲ್ಲೆಲ್ಲೂ ಬರಬಾರ್ದು ಕಣೋ, ಎಲ್ಲಾದ್ರೂ ದೂರ ಹೊರಟೋಗ್ಬಿಡ್ಬೇಕು ಅವಳು. ಹಂಗೆ ಮಾಡಿ ಹೇಳ್ತೀನಿ. ಹಂಗೆಲ್ಲ ಏನು ಮಾಡೋಕ್ಕಾಗುತ್ತೆ ಅಕ್ಕ? ನಾವು ಏನೋ ಹೇಳ್ಬೋದು, ಹೋಗ್ಬಿಟ್ಟು ನಾವು ನಮ್ಮ ಋತು ಹಾಕೊಂಡು ಸಪೋರ್ಟಿಗೆ ಇದ್ದೀವಿ ಅಂತ. ಇಲ್ರಿ, ನಮ್ಮ ಋತು ಹಾಕೊಂಡು ಸಪೋರ್ಟಿಗೆ ನಾವಿದ್ದೀವಿ. ನಮ್ಮ ಋತು ಹಾಕೊಂಡು ನಿನ್ನಿಂದ ಏನಾದರೂ ಒಂದು ಪಿನ್ ಪಾಯಿಂಟ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನಿನಗೆ ಗ್ರಾಚಾರ ಬಿಡಿಸ್ಬಿಡ್ತೀವಿ ಅಂತ ಹೇಳ್ಬಿಡು. ಏನಾದರೂ ನೀನು ಸ್ವಲ್ಪ ಏನಾದರೂ ಇದು ಮಾಡಿಬಿಟ್ಟಿದಿ ಅಂತಂದ್ರೆ ನಿನಗೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ ಅಂತ ಹೇಳು ಹೋಗಿ. ತುಂಬ ಇದು ಮಾಡ್ತಾವಳೆ ಅವಳು. ನಾವೇನೋ ಬಿಡು 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 ಅಂತೇಳಿ ನಾನು ಸುಮ್ಮನಿದ್ದೀನಿ ಕಣೋ. ನಿಜವಾಗ್ಲೂ ನೀವಿಬ್ರು ಹೋಗಿ ಅವಳಿಗೆ ಒಂದು ಗತಿ ಕಾಣಿಸ್ಲೇಬೇಕು ಕಣೋ. ನನಗೆ ಅವಳು ಇಲ್ಲಿ ಬಂದಿರೋದಕ್ಕೂ ಅದಕ್ಕೂ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ಕಣೋ. ಸರಿ ಆಯ್ತು ಹೇಳಕ್ಕ, ಹೋಗಿ ಹೇಳ್ತೀವಿ, ಸರಿಯಾಗಿ ಹೇಳ್ತೀವಿ. ಹೋಗಮ್ಮ, ಯಾಕೆ ಇಂಥವು ಮಾಡ್ಕೊಂಡಿರ್ತೀಯ? ನಿನ್ನ ಪಾಡಿಗೆ ನೀರು ಸುಮ್ಮನೆ ಯಾಕೆ ಇಂಥವೆಲ್ಲ ಮಾಡೋಕ್ಕೆ ಹೋಗ್ತೀಯ ಅಂತ ನಾವೆಲ್ಲ ಮಾತಾಡ್ತೀವಿ ಬಿಡು. ಹೇಳ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ. ಈಗ ಆ ಪ್ರವಿ ಮಾಮ್ಗೂ ಚೆನ್ನಾಗಿ ಬುದ್ಧಿ ಬಂದಿರುತ್ತೆ. ಅವರು ಅಂಥರದಕ್ಕೆಲ್ಲ ಹೋಗಲ್ಲ. ಅವ್ರು ಹೋಗ್ಲಿಲ್ಲ ಅಂತಂದ್ರೂ ಇವ್ರಿಗೆ ಚೆನ್ನಾಗಿ ಗೊತ್ತೈತೆ ಕಣೋ. ಹೆಂಗೆ ಮಾತಾಡಬೇಕು, ಹೆಂಗಿರ್ಬೇಕು, ಹೆಂಗೆ ಅವ್ರನ್ನ ಮರಳು ಮಾಡಿ ಬುಟ್ಟಿಗೆ ಹಾಕೋಬೇಕು ಅನ್ನೋದು ಗೊತ್ತಿರುತ್ತೆ ಕಣೋ. ಹೆಂಗಿರ್ಬೇಕು ಅನ್ನೋದು ಗೊತ್ತಿರುತ್ತೆ. ಹೆಂಗೆ ನಮ್ಮ ಕಡೆ ಹೊಲಿಸ್ಕೋಬೇಕು, ಹೆಂಗೆ ಮಾತಾಡಿಸ್ಕೊಂಡು ಹೆಂಗೆ ಏನು ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ. ಏನು ಅಂದ್ಕೊಂಡಿದ್ಯಾ ನೀನು? ಅವಳು ಹೆಂಗಾದ್ರೂ ಕಣ್ಣಲ್ಲೇ ಇದು ಮಾಡಿಬಿಡ್ತಾಳೆ, ಕಣ್ಣಲ್ಲೇ ಅವಳು ಯಾಮಾರಿಸ್ತಾಳೆ. ಆ ಥರ ಬುದ್ಧಿ ಅವಳದು. ಅಯ್ಯೋ, ಅದನ್ನು ಹೇಳೋಕ್ಕಾಗಲ್ಲ ಬಿಡು ಅವಳದ್ದು ಎಂಥ ಬುದ್ಧಿ ಅಂತೇಳಿ. ನನಗೆಲ್ಲ ಚೆನ್ನಾಗಿ ಗೊತ್ತಾಗೈತೆ. ಏನೋ ನಾವು ಸುಮ್ಮನಿದ್ದೀನಿ ಅಷ್ಟೇ. ಅವಳ ಬುದ್ಧಿ ಎಲ್ಲ ಗೊತ್ತು ಕಣ. ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಲವಕುಶ. ಅವಳ ಬುದ್ಧಿ ಏನು ಅಂತ ನಾನು ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದ್ರಾಗೆ ಅವಳು ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಭಾಳ ಇದನ್ನು ಮಾಡ್ತಾಳೆ ಅವಳು. ಅವಳಿಗೆ ನೀವಿಬ್ರು ಹೋಗಿ ಸರಿಯಾಗಿ ಹೇಳ್ಬೇಕು. ಶಿವಾನಿ ಎಲ್ಗೋದ್ರಮ್ಮ? ಋತಮ್ಮ ಅಡುಗೆ ಮಾಡ್ತಾವ್ರೆ ಇಬ್ರು. ಹೋಗ್ತೀವಿ ಅಂತಂದ್ರು. ಇರ್ರಿ ಬುಧವಾರ ದಿನ ಹೋಗಿರಂತೆ ಅಂತಂದೆ. ಇಲ್ಲ ಹೋಗ್ತೀವಿ ಅಂತಂದ್ರು. ಅದಕ್ಕೆ ಏನಾದರೂ ಮಾಡ್ರಮ್ಮ ಅಂತೇಳಿ ಅಡುಗೆ ಮಾಡ್ತಾವ್ರೆ. ನಾನು ಇಷ್ಟೊತ್ತಿನ ತಕ್ಕ ಎಲ್ಲ ಹೊಂದ್ಸ್ಕೊಡ್ತೆ. ಬಿಡು ಋತು ಅಕ್ಕ ಮಾಡ್ತೀವಿ ಅಂತೇಳಿ ತನ್ವಿನೂ ಇದ್ರ 3 ಜನನು ಮಾಡ್ತಾವ್ರೆ. ನಾನೇ ನೆನ್ನೆ ಎಲ್ಲ ಚಿಕನ್ ಮಟನ್ ಎಲ್ಲ ಮಾಡಿದ್ವಾ, ಅದು ಸ್ವಲ್ಪ ಐತೆ. ಅದ್ರ ಜೊತೆಗೆ ಸ್ವಲ್ಪ ದೋಸೆ ಮಾಡ್ತಾವ್ರೆ. ದೋಸೆ ಮಾಡಿ ಸ್ವಲ್ಪ ಜಾಮೂನ್ ಗಿಮೂನ್ ಏನಾದರೂ ಮಾಡ್ರಮ್ಮ ಅಂತ ಹೇಳಿದೆ. ಅದಕ್ಕೆ ಮಾಡ್ತೀವಿ ಅಂತ ಮಾಡ್ತಾವ್ರೆ.
ಇವತ್ತು ಹೋಗ್ತೀವಿ ಅಂತ ಹೇಳ್ತಾವ್ರಪ್ಪ. ನನಗೆ ಬೇಜಾರಾಗ್ತೈತಿ. ಇರ್ರಿ ಇನ್ನೊಂದು ಬುಧವಾರ ಹೋಗಿರಿ ಅಂತ ನಾನು. ಇರ್ರಪ್ಪ, ಇರ್ರಿ ಹೋಗಿರಂತೆ. ಏ ಇಲ್ಲ ಕಣಂಟಿ, ಸ್ವಲ್ಪ ಕೆಲಸ ಐತೆ, ಹೋಗ್ಬೇಕು. ಯಾಕಂದರೆ ಕೆಲಸ ಇರೋದ್ರಿಂದ ಪಾಪ ಇವ್ರೂ ಹೋಗ್ಬೇಕು. ಅಲ್ಲಿ ಬೇರೆ ಅಜ್ಜಿ ಐತೆ, ಚಿಕ್ಕಮ್ಮ ಚಿಕ್ಕಪ್ಪ ಅವರು ಬರ್ತಾ ಇರ್ತಾರೆ ನಮ್ಮ ಮನೆ ತಕ್ಕೆ. ಹೋಗ್ಬೇಕು ಪಾಪ, ಕೆಲಸ ಬೇರೆ ಐತಲ್ಲ. ಇನ್ನೊಂದು ದಿನ ಯಾವಾಗಲೂ ಬರ್ತೀವಿ ಬಿಡೋರು ಅಕ್ಕ. ನಾನು ಅದಕ್ಕೇನೆ ಹೋಗ್ತೀರಾ. ಆ ಕರಿಯಮ್ಮ ಇಲ್ಲಿಗೆ ಬಂದವಳೆ, ಅವಳಿಂದ ನನಗೆ ಈಗಳಪ್ಪ ಅವಳು ಇಲ್ಲಿಗೆ ಬಂದಿರೋದು ಸ್ವಲ್ಪನೂ ಇಷ್ಟ ಇಲ್ಲ. ನೀವೇನಾದರೂ ಮಾಡಿ ಅವಳಿಗೆ ಸರಿಯಾಗಿ ಒಂದು ಗತಿ ಕಾಣಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಎದ್ದಾಳಬಾರ್ದು ಕಣ ಚೌಡಮ್ಮ ಆಂಟಿ. ಅವಳಿಗೆ ಏನೋ ಒಂದು ಮಾಡಬೇಕು ಅಂತೀನಿ, ಆದರೆ ಆಗೋದೇ ಇಲ್ಲ. ಅಂಥವರೆಲ್ಲ ಚೆನ್ನಾಗೇ ಇರ್ತಾರೆ, ಏನು ಮಾಡೋದು. ಅದಕ್ಕೆ ನಾನು ಏನಂತ ಇದ್ದೀನಿ ಗೊತ್ತಾ, ಸರಿಯಾಗಿ ಹೇಳ್ರಪ್ಪ, ಅವಳಿಗೆ ಗೊತ್ತಿಲ್ಲ. ನನ್ನ ತಮ್ಮಗಳು ನನ್ನ ಸಪೋರ್ಟಿಗೆ ಇದ್ದಾರೆ ಅಂತ ಬಂದವ್ರೆ ಅನ್ನೋದು ಗೊತ್ತು. ಅವ್ರೇನು ಮಾತಾಡಲ್ಲ ಬಿಡು ಅಂತ ಅನ್ಕೊಬಿಟ್ಟವಳೆ. ಅದಕ್ಕೆ ಸರಿಯಾಗಿ ಹೇಳೋಗ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ನನ್ನ ತಮ್ಮಗಳೆಲ್ಲನ ಮಾತಾಡ್ತಾರೆ ಅನ್ನೋದು ಒಂದು ಸ್ವಲ್ಪ ಭಯ ಇದ್ದುಬಿಟ್ರೆ ಅವಳಿಗೆ, ಅಯ್ಯೋ ಬಂದವರೆಲ್ಲ ನನಗೆ ಸರಿಯಾಗಿ ಅಂತಾರಪ್ಪ ಅನ್ನೋದು ಭಯ ಇರುತ್ತೆ. ಭಯ ಇಲ್ಲ ಅಂತಂದರೆ ಬೇಕಾಬಿಟ್ಟು ಹೆಂಗೆ ಬೇಕು ಹಂಗೆ ಆಡ್ಕೊಂಡು ಹೆಂಗೆ ಬೇಕು ಹಂಗೆ ಇರ್ತಾರೆ. ಹೇಳೋರು ಕೇಳೋರಿಲ್ಲ ಅಂತಂದರೆ ಅವಳು ಆಡಿದ್ದೆ ಆಟ ಆಡ್ತಾಳೆ ಮೇಡಮ್. ಅವಳಿಗೆ ಇಡ್ಡಿ ಬೇರೆ ಕರ್ಕೊಂಬಂದು ಅವಳು ನಿಕ್ಕೊಂಡ್ರಿ ಅಂತ ಕಣ್ರಪ್ಪ. ನೀವಿಬ್ರು ಸರಿಯಾಗಿ ಹೇಳ್ರಿ. ಇಲ್ಲಿ ಬೇರೆ ಬಂದು ಸೇರ್ಕೊಂಡವಳು ಅವಳು ಈಗಳಪ್ಪ. ಎಲ್ಲಾದ್ರೂ ಜೊತೆ ಮಾಡ್ಕೊಂತಾರಂತಾರೋ ಅವ್ರಿಗೆ ಚೆನ್ನಾಗಿ ಗೊತ್ತೈತಿ. ಯಾರ ಹತ್ರ ಹೆಂಗಿರ್ಬೇಕು, ಯಾವ ಟೈಮಿಗೆ ಹೆಂಗಿರ್ಬೇಕು ಅಂಬೋದು ಭಾಳ ಚೆನ್ನಾಗಿ ಗೊತ್ತೈತಿ. ಹೆಂಗಾದ್ರೂ ಇರ್ತಾರೆ. ಬೋಲು ಬುದ್ಧಿ. ಒಂದಿನ ಇಲ್ಲಿ ಸೇರ್ಕೊಂಡವಳು ಇವಳು ಗೀಟಿಗೆ ಒಂದಿನ ಒಂದು ಗತಿ ಆಗೋ ಸುಮ್ಕಿರೋರುತ್ತಮ್ಮ, ನೋಡ್ಮಂತೆ ಇರುತ್ತಮ್ಮ. ಅಂದರೆ ಅದೇನೋ ನಿಜಾನೇ. ನಾವು ನಮ್ಮ ಅಜ್ಜಿ ಮಾತು ಕೇಳ್ದಲ್ಲಿ ನಾವು ಕರ್ಕೊಂಬಂದು ಕೇಳಿದ್ಕೆ ನಾವು ಇವತ್ತು ಅನುಭವಿಸ್ತಿಲ್ಲ. ಹಂಗೆ ಇವಳಿಗೂ ಗಿಡ್ಡಮ್ಮಗೂ ಒಂದಿನ ಆಗುತ್ತೆ. ಈ ಹೊಸದಾಗಿ ಹಿಂಗೆ ಚೆನ್ನಾಗಿದ್ದಾರೆ ಅವಳು ಮೋಹಿನಿ ಅಂತೂ. ಯಪ್ಪ ಅವಳಂತೂ ಸಾಕತ್ತು ಬಿಲ್ಡಪ್ ಕೊಡ್ತಾಳೆ. ಅಯ್ಯೋ ನಾವೇನೇನೋ ಅನ್ಕೊಂತೀವಿ ಅನ್ನೋ ಥರ ತೋರಿಸ್ಕೊಂತಾಳೆ. ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವಳು ಮಾಡ್ತಾ ಇರೋದಕ್ಕೆ ಅವಳಿಗೂ ಸರಿಯಾಗಿ ಆಗ್ತೈತೆ, ಅವ್ರಿಗೂ ಸರಿಯಾಗಿ ಆಗ್ತೈತೆ. ಇಬ್ರಿಗೂ ಸರಿಯಾಗಿ ಆಗ್ತೈತಿ. ನಾವು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗೋಣ ಕಂಡರ ಬಗ್ಗೆ. ನಮ್ದೇನು ನೋಡ್ಕೊಂಡ್ರೆ ನಮಗೆ ಸಾಕಾಗೈತಿ. ಇವಾಗ ನನಗೆ ಅವಳು ಬಂದಿರೋದಕ್ಕೆ ನಿಜವಾಗ್ಲೂ ಅಷ್ಟಿಷ್ಟು ಕೋಪ ಬರ್ತಿಲ್ಲ ಕಣ್ಚೋಡಮಂಟಿ. ಅದಕ್ಕೆ ನಮ್ಮ ಲವಕುಶನ್ಗೆ ಹೇಳ್ತಾ ಇದ್ದೀನಿ, ಹೋಗಿ ಅವಳಿಗೆ ಒಂದು ಗತಿ ಕಾಣಿಸ್ರಪ್ಪ ಅಂತ ಹೇಳಿ. ಮಾತಾಡ್ತೀವಿ ಬಿಡು ಋತುಕ್ಕ. ಹೋಗಿ ಇಲ್ಲೋಡಮ್ಮ, ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಇರು ಅಂತ ನಾವು ಒಳ್ಳೆ ಮಾತನಾಗ ಹೇಳ್ತೀವಿ ನೋಡೋಣ. ಒಳ್ಳೆ ಮಾತನಾಗ ಹೇಳಿದಾಗ ಅವರು ಹೊರ್ತ್ಕೊಂಡ್ರೆ ಒಂದು ಹೋಯ್ತು. ಹಂಗೆ ಹಿಂಗೆ ಅಂತ ಏನಾರು ಮಾತಾಡಿದ್ರೆ ನಮ್ಮ ಮುಂದಕ್ಕೆ ಏನು ಮಾತಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ನಾವು ಮಾತಾಡ್ತೀವಿ ಋತುಕ್ಕ, ಸುಮ್ಮನಿರು, ನಿನ್ನ ತಲೆ ಕೆಡಿಸ್ಕೊಬೇಡ. ಈಗ ಅದು ಏನಾಗುತ್ತೆ ಆಗಲಿ, ಹಂಗೆ ಏನಾರು ಮಾಡೋದು ಸುಮ್ಮನೆ ಬಿಟ್ಟಾಕ್ಬಿಡು. ನಾನು ಹೇಳ್ತಿಲ್ವಾ, ಸುಮ್ಮನೆ ಬಿಟ್ಟಾಕ್ಬಿಡು. ಪ್ರೇಮವನ್ನ ಕರ್ಕೊಂಬಂದ್ಮೇಲೂ ಅದೇ ದಾರಿ ಹಿಡಿತೀನಿ ಅಂತಂದರೆ ಸುಮ್ಮನೆ ಕೈ ಬಿಟ್ಟಾಕ್ಬಿಡು ಅಷ್ಟೇನೆ. ಹೋಗಪ್ಪ ನಿನ್ನ ದಾರ್ಗುಂಟೆ ನೀನು ಅಂತೇಳಿ ಸುಮ್ಮನೆ ಕೈ ಬಿಟ್ಟಾಕಿ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋದು ಕಲಿ. ಅದಕ್ಕೆ ಆಗ್ತಲೆ ಕೆಡಿಸ್ಕೊಂತೀಯ ಅಷ್ಟೇ ಅಪ್ಪ. ನಾನು ಹೇಳಲಿಲ್ಲ, ಬಿಟ್ಟಾಕ್ಬಿಡು ಸುಮ್ಮನೆ. ಈಗ ಹಿಡ್ಕೊಂಬತ್ತು ನೆಕ್ಸ್ಟ್ ಹಿಡ್ಕೊಂಬಕ್ಕಾಗುತ್ತೆ. ಬೇಡ ಕಣಪ್ಪ ಬೇಡ ಅದು ಹೊಲ್ಸು ಅಂತ ಅಂದ್ರೂ ಇಲ್ಲ ನಾನು ಅದನ್ನೇ ಇದು ಮಾಡ್ತೀನಿ ಅಂತಂದರೆ ಬೇಡ ಬೇಡ ಅಂತೇಳಿ ಹೇಳಿದ್ರು, ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಮ್ಮ. ಅವ್ರದ್ದು 6 ಗಂಟೆ ಅವ್ರನ್ನ ಬಿಟ್ಟೋದು ಒಳ್ಳೇದು ಅಂತೀನಿ ನಾನು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಾವೆಲ್ಲ ಹೇಳ್ತೀವಿ ಸುಮ್ಮನಿರು. ಇನ್ನು ಯಾಕೆ ತಲೆ ಕೆಡಿಸ್ಕೊಂಡಷ್ಟು ಭಾಳ ತಲೆ ಕೆಡುತ್ತೆ. ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ನಾನೆಲ್ಲ ಮಾತಾಡ್ತೀನಿ. ಹೆಂಗೆ ಬಿಟ್ಟಾಕೋಕ್ಕಾಗುತ್ತೋ ಏನೇ ಆಗಲಿ, ಇರಬೇಕಲ್ಲಪ್ಪ ಜೊತೆಗೆ. ಇಲ್ದಿದ್ರೆ ಹೆಂಗೋ ಏನಾದರೂ ಇರಲೇಬೇಕು ಕಣೋ. ಅವನು ಮಾತು ಹೇಳ್ತಾರೆ ಬಿಡು ಅವರು. ಈಗ ಅವನಿಗೂ ಬುದ್ಧಿ ಬಂದಿರುತ್ತೆ ಕಣಿರುತ್ತಮ್ಮ. ಅವನಿಗೂ ಚೆನ್ನಾಗಿ ಬುದ್ಧಿ ಬಂದಿರುತ್ತೆ. ಅವನು ಸರಿಯಾಗಿ ಬೇಕಾದ್ರೆ ಕರ್ಕೊಂಬಂದು ನೋಡು. ಅವಳನ್ನೇ ಇಲ್ಲಿಂದ ಓಡಿಸ್ಲಿಲ್ಲ ಅಂದರೆ ಕೇಳು, ಅವನು ಬೇಕಾದ್ರೆ ಹಂಗೆ ಮಾಡ್ತಾನೆ. ಬೇಕಾದ್ರೆ ಇಲ್ಲಿಂದ ಓಡಿಸ್ಬಿಡ್ತಾನೆ ಅವನೇನೆ. ಹಂಗೆ ನೋಡು ಬುದ್ಧಿ ಬಂದಿರುತ್ತೆ. ಒಳ್ಳೆಯಳಲ್ಲ, ನಾನು ಅದನ್ನು ಹೇಳ್ತಾ ಇರೋದು. ಅಯ್ಯಪ್ಪ ಹೆಂಗೋ ಬುದ್ಧಿ ಕಲ್ತ್ಕೊಂಡಿರ್ತಾನೆ. ಇಲ್ಲಿ ಅಲ್ಲಿದ್ದಿರೋ ಅದಕ್ಕೂ ಸ್ವಲ್ಪ ದಿನ ಹಂಗೆ ಇರ್ತಾರೆ. ಆಮೇಲೆ ಅಲ್ವೇ ನನಗೂ ಇವಳು ಒಳ್ಳೊಳಲ್ಲ. ನೋಡೋಣ ತಡಿ, ಕರ್ಕೊಂಬಂದನು ನೋಡೋಣ, ಅದು ಒಂದು ನೋಡ್ಬಿಡೋಣ. ನನ್ನ ತಮ್ಮಗಳ ಹತ್ರ ಹೇಳ್ತಾ ಇದ್ದೀನಿ, ಆ ಕರಿಯಮ್ಮನಿಗೊಂದು ಗತಿ ಕಾಣಿಸ್ರಿ ಅಂತೇಳಿ. ಅದಕ್ಕೆ ಸುಮ್ಮನಿರಕ್ಕ ಅಂತ ಹೇಳ್ತವ್ರೆ ಇವರು. ಬಿಡಕ್ಕ ಅಷ್ಟು ಯಾಕೆ ನೀನು ತಲೆ ಕೆಡಿಸ್ಕೊಂತೀಯ ಅಂತ. ತಲೆ ಕೆಡಿಸ್ಕೊಂಬ್ಲಿಲ್ಲ ಅಂದರೆ ಆಗುತ್ತಾ? ಆಗಲ್ಲ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.